ಮೈಸೂರಿನ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ಒಂದು ಅವಘಡದಲ್ಲಿ ಇಬ್ಬರು ಸಾವನ್ನಪ್ಪಿದರೆ 7 ಮಂದಿಗೆ ಗಂಭೀರ ಗಾಯವಾಗಿದೆ. ದಟ್ಟಗಳ್ಳಿಯ ನೇತಾಜಿ ಸರ್ಕಲ್ ಬಳಿ ಭೀಕರ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಫಾಕ್ಸ್ಡನ್ ಲಿಕ್ಕರ್ ಗ್ಯಾರೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಅಗ್ನಿ ಅವಘಡದಲ್ಲಿ ಸಾಹಿಲ್ ಮತ್ತು ಪ್ರಕಾಶ್ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆ ಕ್ಷಣದಲ್ಲಿ ಹೆಂಗೆ ಉರಿತು ಅಂತ ಗೊತ್ತಿಲ್ಲ. ಆಮೇಲೆ ಮೇಲೆ ಯಾರು ಇದ್ದಾರೆ ಅಂತ ಮಾಹಿತಿ ಇರಲಿಲ್ಲ. ಅದಾದಮೇಲೆ ಒಳಗಡೆ ಹೋದ್ವಿ ಸರ್, ನಾವು ಒಂದು 4-5 ಜನ. ಏನು ಬಿಲ್ಡಿಂಗ್ ಇದು ಸರ್? ಇದು ಕೆಳಗಡೆ ಡ್ರಿಂಕ್ಸು, ಮೇಲ್ಗಡೆ ಫುಡ್ಡು. ಮೇಲೆ ಇವರು ಫೈರ್ ಇಂಜಿನ್ ಅವ್ರು ಹೇಳಿದ್ರು ಅಲ್ಲಿ ಒಳಗಡೆ ಯಾರೂ ಕಾಣಿಸ್ತಾ ಇಲ್ಲ, ಎಲ್ಲಾದರೂ ಬಾತ್ರೂಮಲ್ಲಿ ಏನಾದರೂ ಉಳ್ಕೊಂಡಿದ್ದಾರೆ ನೋಡಿ ಅಂತ. ನಾವೊಂದು 5-6 ಹೆಲ್ಮೆಟ್ ತರಿಸಿ ಮೇಲ್ಗಡೆ ಸಾಕಷ್ಟು ಹುಡುಗರುಗಳು ನಾವೆಲ್ಲ ಹೋದ್ವಿ ಸರ್. ನಮಗೂ ತಲೆ ಕೈಯೆಲ್ಲ ಸಾಕಷ್ಟು ಏಟಾಗಿರುತ್ತೆ. ಎಲ್ಲರೂ ಪಾಪ ಕೈ ಅವರು ಅಲ್ಲಿ ಓಡಾಡಿದ್ರಲ್ಲ ಅವ್ರಿಗೆ ಮಾತ್ರ ಒಂಚೂರು ಚಿಕ್ಕಪುಟ್ಟ ಆಗಿರ್ಬೋದು, ಏನೋ ಗೊತ್ತಿಲ್ಲ ಸರ್. ಯಾಕಂದ್ರೆ ಮಾಹಿತಿ ಗೊತ್ತಿಲ್ಲ. ಯಾಕಂದ್ರೆ ಸಡನ್ ಈಗ ಅಲ್ಲೂ ಒಂದು ಅಷ್ಟು ಜನ ಇದ್ದರು ಸರ್. ಆಮೇಲೆ ಮೇಲ್ಗಡೆಯಿಂದ ಫೈರ್ ಇಂಜಿನ್ ಅವರು ಕೂಡ ಪಾಪ ಸಾಕಷ್ಟು ಜನ ಕಾಪಾಡಿದ್ರು ಸರ್, ಸೇವ್ ಮಾಡಿದ್ದಾರೆ. ಎಲ್ಲೂ ಕೂಡ ನೆಲ್ಲುಗಳನ್ನ ಹಾಕ್ಬಾರ್ದು. ನೆಲ್ಲುಲು ದನಗಳು, ಕುರಿಗಳು, ಆಡುಗಳು ಮೇಯಕ್ಕಿರೋ ಅಂಥದ್ದು ಅಂಥದ್ದನ್ನ ನಾವು ತಗೊಬಂದು ಇಲ್ಲಿ ಇದು ಮಾಡಿದ್ರೆ ಸರ್. ಈಗ ನೋಡಿ, ಮೊನ್ನೆ ಒಂಬರ್ಗಳಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಏನು ಹುಲ್ಲು ಮೆದೆ ಕತ್ಕತ್ತು, ಭಾಳ ಶ್ರಮಪಟ್ಟರು ಅಗ್ನಿಶಾಮಕ ದಳದವರು. ಅದನ್ನು ಕೆಡಿಸ್ಬೇಕು ಅಂದರೆ ಅದು ಬೆಂಕಿ ಅಷ್ಟು ಸುಲಭವಾಗಿ ಆರಲ್ಲ ಸರ್. ಹಂಗಾಗಿ ನೆಲ್ಲುನ ದಯಮಾಡಿ ಎಲ್ಲೂ ಯೂಸ್ ಮಾಡಬೇಡಿ. ಇಲ್ಲಿ ಒಂದು ಬೆಂಕಿ ಆಗಿದೆ ಅಂತ ನಮ್ಮ ಸರಸ್ವತಿಪುರಂ ಫೈರ್ ಕಂಟ್ರೋಲ್ ರೂಮ್ಗೆ ನಮಗೆ ಒಂದು 3 ಕಾಲಿಗೆ ಇವತ್ತು ಕರೆ ಬರ್ತದೆ. ತಕ್ಷಣ ಸರಸ್ವತಿಪುರಂ ಮತ್ತು ಹೆಬ್ಬಾಳ ಅಗ್ನಿಶಾಮಕ ಠಾಣೆಗಳಿಂದ ನಮ್ಮ ವಾಹನಗಳು ಮತ್ತು ಅಧಿಕಾರಿ ಸಿಬ್ಬಂದಿಗಳು ಇಲ್ಲಿ ಘಟನಾ ಸ್ಥಳಕ್ಕೆ ಬಂದು ನೋಡಿದಾಗ ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟಿನ ಒಂದು ಟೆರೇಸ್ನಲ್ಲಿ, ರೂಫ್ ಟಾಪ್ನಲ್ಲಿ ಬೆಂಕಿ ಆಗಿರ್ತದೆ. ಅಲ್ಲಿದ್ದಂತಹ ಒಂದು ಗ್ರಾಹಕರು ಮತ್ತು ಸಿಬ್ಬಂದಿ ವರ್ಗದವರು ರಕ್ಷಣೆಗಾಗಿ ಎದುರು ನೋಡ್ತಾ ಇರ್ತಾರೆ. ತಕ್ಷಣ ನಮ್ಮ ವಾಹನದಿಂದ ನಮ್ಮಲ್ಲಿರ್ತಕ್ಕಂತಹ ಲ್ಯಾಡರನ್ನು ಬಳಕೆ ಮಾಡಿ, 2 ಲ್ಯಾಡರ್ನ ಬಳಕೆ ಮಾಡಿ ನಾವು ಒಂದು 12ರಿಂದ 15 ಗ್ರಾಹಕರು ಮತ್ತು ಸಿಬ್ಬಂದಿಗಳು ಬಾರಲ್ಲಿ ಕೆಲಸ ಮಾಡ್ತಿದ್ದವ್ರನ್ನ ಸುರಕ್ಷಿತವಾಗಿ ರಕ್ಷಣಾ ಕಾರ್ಯ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ. ತದನಂತರ ಬೆಂಕಿ ತುಂಬ ಇದ್ದಿದ್ದು ನಾವು ಬೆಂಕಿನ ಆರಿಸಿ ಇನ್ನೂ ಯಾರಾದರೂ ಒಳಗಡೆ ಸಿಕ್ಕಾಕೊಂಡಿದ್ದಾರಾ ಅಂತ ಗಮನಿಸಿದಾಗ ಇಬ್ಬರು ಅಲ್ಲಿ ಬಾರ್ನಲ್ಲಿ ಕೆಲಸ ಮಾಡ್ತಂತಹ ಎಂಪ್ಲಾಯಿಗಳು ಮೇಲ್ನೋಟಕ್ಕೆ ಮೃತಪಟ್ಟಿರೋದು ಕಂಡು ಬಂತು. ಆವಾಗ ಅವರನ್ನು ಸಹ ನಾವು ಮೃತದೇಹಗಳನ್ನ ಹೊರಗಡೆ ತೆಗೆದು ಪೊಲೀಸರು ಆಸ್ಪತ್ರೆಗೆ ಕಳಿಸ್ತಾರೆ. ಅನಿಲ್ ಕುಮಾರ್ ಗ್ಯಾರೇಜ್ ಅಂತ ಹೇಳಿ ಸರ್. ಫಾಕ್ಸ್ಡನ್ ಮಾರ ಇದು ಸೆಕೆಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಇದೆ. ಇಲ್ಲಿ ಮೇಲೆಲ್ಲ ನಾರ್ಮಲ್ ಆಗಿ ನಾವು ಬರ್ತಾ ಇದ್ವಿ ಸರ್.